ಪ್ಲೀಸ್ ರೀ. ನನ್ನನ್ನು ಕೆಳಗೆ ಮಲಗಿಸಿ ನೀವು ಮೇಲ್ ಮಲಗುವಷ್ಟು ಕಟುಕ ಅಲ್ಲ ಅಂತ ನನಗೆ ಗೊತ್ತು. ಆದರೂ ನಿಮ್ಮ ಮನಸ್ಸು ಬದಲಾಗೋವರೆಗೂ ನಾನು ಇಲ್ಲೇ ಮಲಗ್ತೀನಿ. ನನಗೆ ಯಾವ ಬೇಜಾರು ಇಲ್ಲ. ನಂದಿ ವಿಚಾರ ನಾನೊಬ್ಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಯಾರಾದರೂ ಅದನ್ನು ನಾನು ತರ್ತಾ ಇರೋದನ್ನು ನೋಡಿದ್ದಿದ್ರೆ ಅದ್ರ ಬಗ್ಗೆ ಮಾತಾಡಿರೋರು. ಯಾರೂ ಅದ್ರ ಬಗ್ಗೆ ಮಾತಾಡಿಲ್ಲ ಅಂದರೆ ಏನರ್ಥ? ಯಾರೋ ಅದನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ. ಅದರಿಂದ ಅವ್ರಿಗೇನು ಲಾಭ? ಲಾಭ ಇಲ್ಲದೆ ಹೋಗಿದ್ದಿದ್ರೆ ಅವ್ರು ಯಾಕೆ ಮನೆಯಿಂದ ಹೊರಗೆ ಹಾಕ್ತಿದ್ರು? ಅಂದರೆ ಯಾರೋ ನನ್ನ ಗುಟ್ಟಾಗಿ ಹಿಂಬಾಲಿಸ್ತಾ ಇದ್ದಾರೆ. ನಮ್ಮನ್ನು ಹಿಂಬಾಲಿಸ್ತಾ ಇರೋರಿಗೆ ನಾವು ಏನೆಲ್ಲ ಮಾಡ್ತಾ ಇದ್ದೀವಿ ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಆರತಿ ಅಮ್ಮನವ್ರಿಗೆ ಆದಷ್ಟು ಬೇಗ ಈ ವಿಷಯ ತಿಳಿಸ್ಬೇಕು. ನಾವು ತುಂಬ ಎಚ್ಚರವಾಗಿರಬೇಕು ಅಂತ ಅವ್ರಿಗೆ ಹೇಳಬೇಕು. ಅಯ್ಯ, ನೀವು ಕೊಟ್ಟ ಪ್ರಸಾದ ಮನೆಯಿಂದ ಹೊರಗೆ ಹೋಗಿದೆ. ಇದರಿಂದ ನಿಮಗೇನಾದರೂ ಧಕ್ಕೆ ಉಂಟಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಚಿರು ಬಂದ ಅನ್ಸುತ್ತೆ. ಚಿರು, ಚಿರು,
ನನ್ನ ಕಂದ ಚಿರು, ಹಾಲು ಕುಡ್ಕೊಂಡು ಹೊರಟೋಗಿದ್ದಾನೆ. ತುಂಬ ಮಾತಾಡೋದಿತ್ತು. ಏನು ಮಾಡೋದು? ಯಾಕೆ ಇವತ್ತು ಮಾತಾಡದೆ ಹೋದ? ಹೆತ್ತ ಮಕ್ಕಳೇ ನಮ್ಮ ಮಾತನ್ನು ಕೇಳಲ್ಲ. ಅಂಥದ್ರಲ್ಲಿ ಬೇರೆಯವ್ರ ಹೊಟ್ಟೆಲಿ ಹುಟ್ಟಿ ಸತ್ತ ಆತ್ಮನ ಒಲಿಸ್ಕೊಳ್ಳೋದಕ್ಕೆ ತಾಳ್ಮೆ ಬೇಕೇ ಬೇಕು. ತಾಳ್ಮೆಯಿಂದ ಕಾಯೋಣ. ನಾವಿಬ್ರು ಕಣ್ಣು ಮುಚ್ಕೊಂಡು ಬೆಕ್ಕಿನ ಥರ ಹಾಲು ಕುಡಿತಾ ಇದ್ದೀವಿ. ಆದರೆ ನಮ್ಮನ್ನು ಯಾರೋ ಗಮನಿಸ್ತಾ ಇದ್ದಾರೆ ಅನ್ನೋ ಸೂಕ್ಷ್ಮತೆ ನಮ್ಮಿಬ್ಬರ ಅರಿವಿಗೂ ಬಂದಿಲ್ಲ. ಯಾರು ಗೊತ್ತಾಯ್ತು ಮತ್ತಂಗಿ? ಯಾರಿಗೆ ಅಂತ ಗೊತ್ತಿಲ್ಲ ಅಮ್ಮೋರೆ, ಆದರೆ ಈ ಮನೆಯಲ್ಲಿ ಯಾರೋ ಒಬ್ರಿಗೆ ವಿಚಾರ ಗೊತ್ತಾಗಿದೆ. ಅದು ಹೇಗೆ ಹೇಳ್ತೀಯ? ಚೈತ್ರ ಲಿಫ್ಟ್ನಲ್ಲಿ ಸಿಕ್ಕಾಕೊಂಡಾಗ ನೀವು ನನಗೆ ಫೋನ್ ಮಾಡಿದ್ರಿ. ಚೈತ್ರ ಲಿಫ್ಟ್ ಒಳಗಡೆ ಸಿಕ್ಕಾಕೊಂಡಿದ್ದಾಳೆ. ಲಿಫ್ಟು ಲಾಕ್ ಆಗಿದೆ. ಮನೆಗೆ ದಿಗ್ಬಂಧನ ಬಿಡಿಸೋವರೆಗೂ ಚಿರು ಚೈತ್ರನ ಬಿಡಲ್ಲ ಅಂತ ಹೇಳ್ತಿದ್ದಾನೆ. ಒಳ್ಳೇದಾಗ್ಲಿ ಅಂತ ಏನೋ ಮಾಡಕ್ಕೆ ಹೋದ್ರೆ ಅದರಿಂದ ಇನ್ನೊಂದು ಸಮಸ್ಯೆ ಹುಟ್ಕೊಳತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಮೊರೆ. ನೀವೇನು ಯೋಚನೆ ಮಾಡಬೇಡಿ, ಈಗಲೇ ಅದನ್ನು ತೆಗೆದಾಕ್ತೀನಿ. ಹಾಂ, ಆ ವಿಗ್ರಹದಿಂದ ತೊಂದರೆ ಆಗೋದು ಬೇಡ ಅಂತ ವಿಗ್ರಹನ ತೆಗೆದು ಹೊರಗಡೆ ಹಾಕೋಣ ಅಂತ ವಿಗ್ರಹ ಇಟ್ಟು ಜಾಗಕ್ಕೆ ಹೋಗಿದ್ದೆ. ಆದರೆ ಅಲ್ಲಿ ವಿಗ್ರಹನೇ ಇರಲಿಲ್ಲ. ಅಷ್ಟೊತ್ತಿಗಾಗಲೇ ಯಾರೋ ಆ ವಿಗ್ರಹನ ಹೊರಗಡೆ ತಗೊಂಡು ಹೋಗಿದ್ರು. ಅಲ್ಲ, ಯಾರು ಯಾಕೆ ತೊಗೊಂಡು ಹೋಗ್ತಾರೆ? ಅದರಿಂದ ಅವ್ರಿಗೇನು ಲಾಭ ಅಂತ? ಅದೇನೋ ನನಗೆ ಗೊತ್ತಿಲ್ಲ ಅಮ್ಮೋರೆ. ಆದರೆ ಈ ವಿಷಯದಲ್ಲಿ ನಮ್ಮನ್ನು ಯಾರೋ ಹಿಂಬಾಲಿಸ್ತಾ ಇದ್ದಾರೆ ಅಂತ ಮಾತ್ರ ಗೊತ್ತು. ಚಿರು ಮನೇಲಿರೋ ವಿಚಾರ ಯಾರಿಗಾದ್ರೂ ಗೊತ್ತಾಗೋಗಿದೆಯಾ? ಸಂಪೂರ್ಣವಾಗಿ ಗೊತ್ತಾಗಿದೆ ಅಂತ ನನಗನ್ನಿಸ್ತಾ ಇಲ್ಲ. ಆದರೆ ಯಾರೋ ನಮ್ಮನ್ನು ಹಿಂಬಾಲಿಸ್ತಾ ಇದ್ದಾರೆ ಅಂತ ಮಾತ್ರ ಗೊತ್ತು. ಯಾವುದಕ್ಕೂ ನೀವು ತುಂಬ ಹುಷಾರಾಗಿರಿ ಅಮ್ಮೋರೆ. ಏನಿವತ್ತು ರಾಯರು ಇಷ್ಟೊತ್ತಿಗೆ ಫೋನ್ ಮಾಡಿಬಿಟ್ಟಿದ್ದಾರೆ? ಏನಿಲ್ಲ, ಹಾಗೆ ಸುಮ್ಮನೆ ಮಾಡಿದೆ. ನಿನ್ನೆ ರಾತ್ರಿ ಪಾರ್ಟಿ ಕೂಡ ನೀಟಾಗಿ ಆಗಿಲ್ವಲ್ಲ, ಸೊ ಪ್ಲೀಸ್ ಡೋಂಟ್ ಮೈಂಡ್ ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ ಅಷ್ಟೇ. ಇಟ್ಸ್ ಓಕೆ ಅಶೋಕ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ನಾನು ನಿಮಗೆ ಒಂದು ಪ್ರಶ್ನೆ ಕೇಳಲಾ? ಹಾಂ, ಕೇಳು. ನಿನ್ನೆ ರಾತ್ರಿ ಚೈತ್ರ ಯಾಕೆ ಹಂಗೆ ಆಡಿದ್ಲು ಅಂತ ಏನಾದರೂ ಗೊತ್ತಾಯ್ತಾ? ಚೈತ್ರ ಆ ರೀತಿ ಆಡಿದ್ದಕ್ಕೆ ತುಂಬ ಕಾರಣಗಳಿದೆ. ನನಗೆ ಆಮೇಲೆಲ್ಲ ಹೇಳ್ತೀನಿ. ಅಶೋಕ್ ಶರ್ಟ್. ಓ, ಆರತಿ ಅಕ್ಕ ಬಂದ್ರಾ? ನಾನು ಹಿಂಗೆ ಆಮೇಲೆ ಮಾಡ್ತೀನಿ. ಪರವಾಗಿಲ್ಲ, ಮಾತಾಡಿ. ಯಾವುದೋ ಇಂಪಾರ್ಟೆಂಟ್ ಕಾಲ್ ಅನ್ಸುತ್ತೆ, ನಾನು ಹಾಕ್ತೀನಿ. ಅಶೋಕ್, ಪರವಾಗಿಲ್ಲ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಪರವಾಗಿಲ್ಲ, ಮಾತಾಡು. ಅದು ಆಫೀಸ್ ಅಕೌಂಟ್ಸ್ ಎಲ್ಲ ಎಲ್ಲಿವರೆಗೂ ಬಂತು ಅಂತ ಕೇಳಕ್ಕೆ ಫೋನ್ ಮಾಡಿದೆ. ಅಶೋಕ್,
ಅಶೋಕ್, ಹಾಂ, ಏನಾಯ್ತು? ಏನಿಲ್ಲ, ನಾನು ಆಫೀಸಿಗೆ ಬರ್ತಾ ಇದ್ದೀನಿ, ಅಲ್ಲೇ ಮಾತಾಡ್ತೀನಿ. ನಾನು ನಿಮಗೋಸ್ಕರ ಕಾಯ್ತಿರ್ತೀನಿ. ಹಾಂ, ಬಾಯ್. ಓಕೆ. ಇದ್ಯಾವ್ದಿದು ಗೊಂಬೆ? ಇದನ್ಯಾರು ಇಲ್ಲಿಟ್ಟಿದ್ದಾರೆ? ಚೈತ್ರ ಬರ್ತ್ಡೇಗೆ ಏನಾದರೂ ಗಿಫ್ಟ್ ಕೊಟ್ಟಿರೋದಾ? ಗಿಫ್ಟ್ ಆಗಿದ್ರೆ ಚೈತ್ರ ರೂಮಲ್ಲಿ ಇರಬೇಕಾಗಿತ್ತು. ಇಲ್ಲಿ ಯಾಕಿದೆ? ನನಗೆ ಯಾರನ್ನ ಬಿಟ್ಕೊಡೋದಕ್ಕೂ ಇಷ್ಟ ಇಲ್ಲ. ನನ್ನಿಂದ ಯಾರು ದೂರ ಆಗಬಾರ್ದು ರಾಯ್ರೆ. ಈ ಕಡೆ ಗಂಡ, ಆ ಕಡೆ ಮಕ್ಕಳು, ಈ ಮನೆಯಲ್ಲಿ ನಾನು ಎಲ್ಲರ ಜೊತೆಲೂ ಇರಬೇಕು. ಸಾವೇ ಇಲ್ದಿರೋ ಮನೆಯಿಂದ ಸಾಸಿವೆ ತರೋದು ಎಷ್ಟು ಕಷ್ಟ ಅಂತ ತಿಳ್ಕೊಂಡಿದ್ದೆ. ಆದರೆ ಅದೇ ಸಾವು ನಮ್ಮ ಮನೇಲಾದಾಗ ಅದನ್ನು ಜೀರ್ಣ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ತಿಳ್ಕೊತಾ ಇದ್ದೀನಿ. ಯಾರೂ ಬೇಡದೇ ಇರೋಂಥ ಭಿಕ್ಷೆ ನಿಮ್ಮ ಹತ್ರ ಬೇಡ್ತಾ ಇದ್ದೀನಿ. ಗಂಡನ ಆಸರೆ, ಮಗನ ನೆರಳು ಒಂದಿದ್ರೆ ಸಾಕು ಬದುಕೋಕೆ. ಅದನ್ನು ನನ್ನಿಂದ ದೂರ ಮಾಡಬೇಡಿ. ಹೆಂಡತಿಯಾಗಿ ನಾನು ಮಾಡ್ತಾ ಇರೋ ತಪ್ಪಿಗಿಂತ ತಾಯಿಯಾಗಿ ನಾನು ಮಾಡ್ತಾ ಇರೋ ತಪ್ಪು ನನಗೆ ದೊಡ್ಡದಾಗಿ ಕಾಣ್ತಾ ಇಲ್ಲ ರಾರೆ, ದೊಡ್ಡದಾಗಿ ಕಾಣ್ತಾ ಇಲ್ಲ. ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿದೆ, ಆದರೆ ಇದನ್ನ ಯಾಕೆ ಇಲ್ಲಿಟ್ಟಿದ್ದಾರೆ? ಆರತಿ ಬಿಟ್ರೆ ಈ ರೂಮ್ಗೆ ಇನ್ಯಾರೂ ಬರಲ್ಲ. ಇದ್ರ ಬಗ್ಗೆ ಆರತಿಗೆ ಗೊತ್ತಿರುತ್ತೆ ಅನ್ಸುತ್ತೆ. ಒಂದು ವೇಳೆ ಚೈತ್ರಂಗೆ ಇದನ್ನು ಕೊಡಬಾರ್ದು ಅಂತ ಏನಾದರೂ ಇಲ್ಲಿ ಇಟ್ಟಿದ್ದಾಳ? ಗಿಫ್ಟ್ಗಳನ್ನ ಮಗಳಿಗೆ ಕೊಡೋದ್ರೆ ತಾರತಮ್ಯ ಮಾಡ್ತಿದ್ದಾಳ ಇವಳು. ಒಟ್ಟಿನಲ್ಲಿ ಚೈತ್ರಂಗೆ ಖುಷಿ ಕೊಡೋ ಕೆಲಸ ಯಾವುದು ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಹೋಗ ಒಳ್ಳೆ ಕೇಳೋಣ. ನೆನೆ ಹೇಳಿದ್ದು ನೆನಪಿದೆ ತಾನೆ? ತುಂಬ ಅರ್ಜೆಂಟ್ ಇದೆ. ಅರ್ಜೆಂಟಿಗಾಗೋ ಕೆಲಸ ಅಲ್ಲ, ಇದಕ್ಕೆ ಟೈಮ್ ಬೇಕಾಗತ್ತೆ. ಇದಕ್ಕೆ ಟೈಮ್ ಯಾಕೆ ಬೇಕು? ಹೋಗಿ ಅವನ ಹತ್ರ ಮಾತಾಡು, ಕೇಳು. ಹಾಗೆಲ್ಲ ಆಗಲ್ಲ. ಎಲ್ಲಿ ಹೇಗೆ ಯಾವ ವಿಷಯ ಮಾತಾಡಬೇಕು ಅಲ್ಲಿ ಹಾಗೆ ಮಾತಾಡಬೇಕು. ನೀವು ಕೇಳ್ತಿರೋದು ಚಿಕ್ಕ ವಿಷಯ ಅಲ್ಲ. ಆಫ್ಟರ್ ಆಲ್ 10 lakhs. ಆಫ್ಟರ್ ಆಲ್ ವ್ಯಂಗ್ಯ ಬೇಡ ರಾಗಿಣಿ. ನಿಮ್ಮ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ 10 lakhs ಆಫ್ಟರ್ ಆಲ್ ಅನ್ನೋದು ವ್ಯಂಗ್ಯನೇ ಅಲ್ವಾ? ಅಂದರೆ ನನಗೆ ಅಷ್ಟು ಕೆಪಾಸಿಟಿ ಇಲ್ಲ ಅಂತೀಯ? ಅಂದ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಮಗಿದು ದೊಡ್ಡ ವಿಷಯನೇ ಇರ್ಬೋದು,
ಆದರೆ ಅಶೋಕ್ಗೆ ಇದು ತುಂಬ ಚಿಕ್ಕದು. ಅವನಿಗೆ ಎಷ್ಟು ಫ್ಯಾಕ್ಟ್ರಿಗಳಿವೆ ಅಂತ ನಿನಗೆ ಗೊತ್ತು ತಾನೆ? ಗೊತ್ತು ಸರ್. ಆದರೆ ಈ ರಾಗಿಣಿ ಅಶು ಹತ್ರ ಇಷ್ಟೊಂದು ದೊಡ್ಡ ಅಮೌಂಟ್ ದುಡ್ಡು ಕೇಳ್ದವಳೆ ಅಲ್ಲ. ಅವನು ಈಗ ತಾನೇ ಸ್ವಲ್ಪ ಸ್ವಲ್ಪ ಹತ್ರ ಆಗ್ತಿದ್ದಾನೆ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಅಮೌಂಟ್ ಕೇಳಿದ್ರೆ ಅವನಿಗೆ ನನ್ನ ಮೇಲೆ ಡೌಟ್ ಬರಲ್ವಾ? ಡೌಟಾ? ನಿನ್ನ ಮೇಲೆ ಡೌಟ್ ಬಂದ್ರೇನಂತೆ, ಬರಲಿ ಬಿಡು. ಪರ್ಸನಲ್ ಕೆಲಸಕ್ಕೆ ಬೇಕು ಅಂತ ಕೇಳು. ಅಲ್ಲ, ಸಮುದ್ರದಿಂದ ಒಂದು ಚೆಂಬು ನೀರು ತೆಗೆದ್ರೆ ಸಮುದ್ರ ಏನು ಬತ್ತು ಹೋಗಲ್ಲ. ಅದು ಸರಿ, ಕೊಡಲ್ಲ ಅಂದ್ರೆ ಏನು ಮಾಡ್ತೀರಾ? ಅದಕ್ಕೆ ಯಾಕೆ ಯೋಚನೆ ಮಾಡಬೇಕು? ಅವನು ಕೊಡಲ್ಲ ಅಂದರೆ ಇದ್ದೇ ಇದೆಯಲ್ಲ ಹನಿ ಟ್ರ್ಯಾಪಿಂಗ್ ವಿಡಿಯೋ, ಅದು ನಮ್ಮ ಮನೆಯವ್ರಿಗೆ ಕಳಿಸ್ತೀನಿ ಅಂತ ಹೇಳು. ತಿಮಿಂಗ್ಲನ ಹಿಡಿಯೋದಕ್ಕೆ ಅಂತ ಇಟ್ಕೊಂಡಿರೋ ಪ್ಲಾನ್ನ ಮೀನನ್ನು ಹಿಡಿಯೋದಕ್ಕೆ ಬಳಸೋದು ಸರಿಯಲ್ಲ. 10 ಲಕ್ಷಕ್ಕೆ ಇಂಥ ದೊಡ್ಡ ಮ್ಯಾಟರ್ನ ಡಿಸ್ಕ್ಲೋಸ್ ಮಾಡೋದು ಬುದ್ಧಿವಂತಿಕೆ ಅಲ್ಲ ಕೃಪಾಕರ್. ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನನಗೆ ಅರ್ಜೆಂಟ್ ದುಡ್ಡು ಬೇಕು ಅಷ್ಟೇ. ನನಗೆ ಟೈಮ್ ಬೇಕು. ರಾಗಿಣಿ, ರಾಗಿಣಿ, ಅರ್ಥ ಮಾಡ್ಕೋ. ನನಗೆ ಬೇಕೇ ಬೇಕು, ತುಂಬ ಅರ್ಜೆಂಟ್ ಇದೆ. ಸರಿ, ಟ್ರೈ ಮಾಡ್ತೀನಿ. ಗುಡ್, ವೆರಿ ಗುಡ್. ಮಾತಿನ ವರ್ಷೆ ನೋಡಿದರೆ ಬಾಲ ತುಂಬ ಬೆಳೀತಾ ಇದೆ ಅಂತ ಅನಿಸುತ್ತೆ. ಸಮಯ ನೋಡಿಕೊಂಡು ಕಟ್ ಮಾಡ್ತೀನಿ. ಏನಿದು? ಅಯ್ಯೋ ದೇವ್ರೆ, ಇದು ಇವ್ರಿಗೆ ಹೇಗೆ ಸಿಕ್ತು? ಇನ್ನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ, ಏನು ಮಾಡಲಿ ನಾನು? ಇದನ್ನ ಯಾರು ನಮ್ಮ ರೂಮ್ ವಾರ್ಡ್ರೋಬಲ್ಲಿ ಇಟ್ಟಿದ್ದು? ಅದು ಅದು ಯಾಕೆ ಇಷ್ಟೊಂದು ಕನ್ಫ್ಯೂಸ್ ಮಾಡ್ಕೋತಿದ್ಯಾ? ಯಾರು ಇದನ್ನು ನಮ್ಮ ರೂಮಲ್ಲಿ ಇಟ್ಟಿದ್ದು? ನಾನೇ. ಯಾರು ಕೊಟ್ಟಿದ್ದು? ಇದನ್ನ ಯಾಕೆ ನಮ್ಮ ರೂಮಲ್ಲಿ ಇಟ್ಟಿದ್ಯಾ? ಅದು ವಾರ್ಡ್ರೋಬಲ್ಲಿ ಬಚ್ಚಿಟ್ಟಿದ್ಯಾ? ಆರ್ತಿ, ನಿನ್ನೆ ಕೇಳ್ತಿರೋದು. ಇದನ್ನ ಯಾಕೆ ನಮ್ಮ ರೂಮಲ್ಲಿ ಇಟ್ಟಿದ್ಯಾ ಅಂತ ಕೇಳ್ತಾ ಇದ್ದೀನಿ. ರೀ, ಅದು ನಿನ್ನೆ ಚೈತ್ರ ಬರ್ತ್ಡೇ ಇತ್ತಲ್ಲ, ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ತಂದಿದ್ದು. ಏನು? ನೀನು ತಗೊಂಬಂದ್ಯಾ? ಅದು ಚೈತ್ರಂಗೆ ಅಂತ? ಯಾಕ್ರಿ ಹಾಗೆ ಕೇಳ್ತಿದ್ದೀರಾ? ನಿನ್ನೆ ಕೊಡೋದಕ್ಕಾಗಲಿಲ್ಲ, ಇವತ್ತು ಕೊಡೋಣ ಅಂತ ಇಟ್ಟಿದ್ದೆ ಅಷ್ಟೇ. ನಿನ್ನೆ ಕೊಡೋಕ್ಕಾಗಲಿಲ್ಲ ಅಂದರೆ ಈಗಲಾದ್ರೂ ಕೊಡ್ಬೇಕು ತಾನೆ? ಏನು ಇದನ್ನ ರೂಮಲ್ಲಿ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂದ್ಕೊಂಡಿದ್ಯಾ?